ಈ ಊರಲ್ಲಿ ಈ ಹುಲಿನ ಸೋಲ್ಸೋನು ಯಾರು ಇಲ್ವಾ? ನಾನಿದ್ದೀನಿ. ಚಿಕ್ಕ ಮಗು ನೀನು ಗೊತ್ತಿಲ್ಲದೆ ಗೆರೆ ದಾಟ್ ಬಂದಿದ್ಯಾ? ಹೋಗ್ ಹೊರಗಡೆ. ಗೆರೆ ದಾಟಿ ಬಂದಿದ್ದೀನಿ ಅಂದ್ರೆ ಆ ದೇವ್ರೆ ನನ್ನ ಕಳ್ಸಿರೋದು. ಅಮ್ಮ, ಅಮ್ಮ. ನೀನೊಬ್ಳು ಹೆಣ್ಮಗಳು. ನಿನಗೆ ಯಾಕೆ ಈ ಕುಸ್ತಿ ಅಲ್ಲ? ಹೋಗಿ ಮನೇಲಿ ಪಾತ್ರೆ ತೊಳಿ ಹೋಗೋ. ನಿನ್ನ ಎದ್ದೇಳು. ಎದ್ದೇಳು. ಹೆಣ್ಮಗು ಅಂದೆ ತಾನೆ, ಎದ್ದೇಳು. ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ನನ್ ದುಡ್ಡು ನನಗೆ ಕೊಡಿ. ಶಬಾಷ್ ಪಾಪು, ಹೆಣ್ಣು ಹುಲಿ ತರ ಆಡಿದ್ಯಾ. ತಗೋ ಈ ದುಡ್ಡು. ನಮ್ಮಮ್ಮ ಕಷ್ಟ ಪಡ್ದೇನೆ ನಮ್ ಶಂಕು ಭಾವನ ಪಟ್ನ ಕಳ್ಸ್ಕೊಡ್ಬೇಕು. ಜೈ ಬಜರಂಗ್ ಬಲಿ. ಕಂಗ್ರ್ಯಾಚುಲೇಷನ್ಸ್. ಕೈಯಾಗ್ ಕೊಡ್ತಿದ್ಯಾ? ಗೆದ್ದಾಗ ಹೀಗೆ ವಿಶ್ ಮಾಡೋದು. ಓ ಹಾಗಾ? ನಿನ್ನ ನೋಡ್ತಿದ್ರೆ ನಿನ್ನ ಕುಸ್ತಿ ಚೆನ್ನಾಗಿ ಗೊತ್ತು ಅಂತ ಅನ್ಸುತ್ತೆ. ಏನೋ ಅಪ್ಪ, ನೀನ್ ಹೇಳ್ದೆ ಇದ್ರೆ ಈ ಸ್ಪರ್ಧೆಲಿ ಗೆಲ್ತಿದ್ನ ನಾನು. ಇಷ್ಟ ಹಣ ಗಳಿಸ್ತಿದ್ನ. ಅರ್ಧ ನಿನ್ಗೆ, ಅರ್ಧ ನನ್ಗೆ. ಬೇಡ ಬೇಡ, ನಿನ್ಗಿರೋಷ್ಟು ದುಡ್ಡಿನ ಅವಶ್ಯಕತೆ ನನ್ಗೇನು ಇಲ್ಲ. ಸಂತೋಷ. ಆದ್ರೆ ಒಂದ್ ನಿಮಿಷ. ನನ್ ಗುರ್ತಿಗೆ ಈ ಬೊಂಬೆನ ಇಟ್ಕೋ. ತಗೋ. ಪೃಥ್ವಿ, ಎಲ್ಲಿದ್ದೆ ಇಷ್ಟೊತ್ತು? ನಿನ್ನನ್ನೇ ಹುಡುಕ್ತಾ ಇದ್ವಿ. ಬೇಕಾಗಿರೋರ್ ಜೊತೆನೆ ಇದ್ದೆ ಅಮ್ಮ. ಈ ಹುಡುಗಿ ನಿನ್ಗೆ ಗಿಫ್ಟ್ ಎಲ್ಲ ಕೊಟ್ಲಲ್ಲ, ನಡಿ. ಹೌದು, ಫ್ರೆಂಡ್ ಆಗಿರ್ಬೇಕು ಅನ್ಸುತ್ತೆ. ಬಾಯ್ ಅಮ್ಮ. ಸಿ ಯು. ಬಾಯ್. ಇಲ್ಲಿ ಕೇಳು ಶಂಕು, ಬಸ್ಗೆ ತಡ ಆಗ್ತಿದೆ. ಮತ್ತೆ ಯಾವಾಗ ಬರುತ್ತೋ ಏನೋ. ನೀನ್ ಡಾಕ್ಟರ್ ಆಗೇ ಬರ್ಬೇಕು. ಬಾಬಾ, ಮಹೇಶ್ವರಮ್ಮ ತಾಯಿ ಕುಂಕುಮ. ದೊಡ್ಡವನಾದ್ಮೇಲೆ ಶಂಕು ಅವಳಿಗೆ ಕುಂಕುಮ ಇಡ್ತಾನೆ. ಆ ದೇವ್ರು ಹೆಂಗೆ ಹೇಳ್ತಾನೋ ಹಂಗೆ. ಶಂಕು, ನಾವೇಗಾದ್ರೂ ನಿನ್ನನ್ನ ಓದಿಸ್ತೀವಿ. ನೀನ್ ಡಾಕ್ಟರ್ ಆಗಿ ಈ ಊರ್ ಕನ್ಸನ್ನ ಅದನ್ನ ನಿಜ ಮಾಡ್ಬೇಕು. ಆಯ್ತತ್ತೆ. ಲೇ ಶಂಕರ, ನಿನಗೋಸ್ಕರ ಕಾವೇರಿ ಓದೋದನ್ ಬಿಟ್ಟು ತ್ಯಾಗ ಮಾಡಿದಾಳೆ. ಸ್ವಲ್ಪ ಸುಮ್ನಿರಯ್ಯ. ಬಸ್ ಹತ್ತಿ ಹೋಗ್ಬೇಕಾದ್ರೆ ಅವ್ನ ಅಳೋ ತರ ಮಾಡ್ತೀಯಾ ಹೆಂಗೆ?
ಹಣೆಯಲ್ಲಿ ಏನ್ ಬರ್ದಿರತ್ತೋ ಅದೇ ನಡೆಯುತ್ತೆ. ಏ ಮೊಮ್ಮಗನೇ, ನೀನ್ ಚೆನ್ನಾಗಿ ಓದಿದ್ರೇನೆ ನಮ್ ಕಷ್ಟ ಎಲ್ಲ ತೀರೋಗೋದು, ಗೊತ್ತಾಯ್ತಾ? ನೀನ್ ಡಾಕ್ಟರ್ ಆಗೋವರೆಗೂ ನಿಮ್ಮತ್ತೆ ಮತ್ತು ಕಾವೇರಿ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀವಿ ಅಂತ ಮಾತ್ ಕೊಟ್ಟಿದಾರೋ. ಟೈಮ್ ಆಯ್ತು ಅತ್ತೆ. ನನ್ ಮಗನ್ ಒಳ್ಳೆ ಟೈಮ್ ಯಾವಾಗ್ಲೋ ಶುರುವಾಯ್ತು. ಬಾ ಬಾ ಬಾ. ಹೋಗ್ ಬರ್ತೀನಮ್ಮ. ಬರ್ತೀನಪ್ಪ. ಹೋಗ್ ಬರ್ತೀನಿ ಅಜ್ಜಿ. ಹಾಗೆ ಆಗ್ಲಪ್ಪ. ಹ್ಮ್. ಬಾ ಬಾಬಾ. ನನ್ನ ಮಗ ನನ್ನನ್ ಬಿಟ್ಟು ಹೊಂಟೋಯ್ತಾ ಇದ್ದಾನ್ ಕಣೆ. ಸಾಕ್ ನಾಟಕ ಮಾಡಿದ್ದು. ಸಂಕು ಹುಷಾರು, ಹೋಗ್ಬೇಕಂದ. ಬಾ ಬಾ ಬಾ. ಬಾಬಾ ಏನ್ ಬೇಕಂದ್ರೂ ಸಂಕೋಚ ಪಟ್ಕೋಬೇಡ. ಸರಿ. ಸಂಜೆ ಫೋನ್ ಮಾಡಿ ಕೇಳು. ಬೇಗ ಬೇಗ ಶಂಕು. ಚೆನ್ನಾಗ್ ಓದ್ಕೋ. ಹಾ. ಡಾಕ್ಟರ್ ಆಗ್ಬೇಕು. ಬಾಬಾ ಇದೆಲ್ಲ ನೀನೇ ತಿನ್ನು, ಯಾರಿಗೂ ಕೊಡ್ಬೇಡ. ಆಯ್ತು. ಹುಷಾರಾಗಿ ಓದ್ಕೋ. ಅಣ್ಣ ಹುಷಾರಾಗಿ ಕರ್ಕೊಂಡು ಹೋಗು. ಏನೇ ಜೀಪ್ ಇನ್ನೊಂದು ಬಂದ್ಬಿಡುತ್ತೆ ಕಣೆ. ಜೀಪ್ ಬರೋ ಟೈಮ್ ಅಷ್ಟರಲ್ಲಿ ಇಲ್ಲಿ ಕೆಲ್ಸ ಮುಗಿದ್ ಬಿಡತ್ತೆ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಜೈ ಬಜರಂಗಬಲಿ, ಜೈ ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಜೈ ಬಜರಂಗಬಲಿ. ಹೊತ್ತಾಯ್ತು ಕಣೆ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ಮತ್ತೆ ಸ್ಪರ್ಧೆ ನಡೆದ್ರೆ ನಂಗೆ ಮರೀದೆ ಹೇಳು. ಸರಿನಾ? ಹೊತ್ತಾಯ್ತು ಕಣೆ. ಬಾರೆ ಇರೋ, ಹೋಗ್ತೀನಿ. ಬೇಗ ಹೋಗು. ಏಯ್ ಕಟ್ಟು ಕಟ್ಟು, ಟೈಮ್ ಆಗತ್ತೆ, ಕಟ್ಟು ಬೇಗ ಕಟ್ಟು. ಟೈಮ್ ಆಗ್ತಿದೆಯಲ್ಲ, ಕಾವೇರಿ ಇನ್ನು ಯಾಕೆ ಬಂದಿಲ್ಲ? ಏಯ್ ಕೇಳಪ್ಪ, ಓಯ್ ಹಾ, ಬರ್ತೀಯಾ ಇಲ್ವೋ? ಟೈಮ್ ಆಗ್ತಿದೆ. ಒಂದ್ ನಿಮಿಷ, ಬಾ ಬೇಗ ಬಾ, ಟೈಮ್ ಆಗತ್ತೆ, ಬೇಗ ಬಾ. ಬಂದೆ ಬಂದೆ. ಹಾ
ಬೇಗ ಬೇಗ ಗಾಡಿ ಹತ್ತು. ಕಾವೇರಿ ಬರ್ಬೇಕಪ್ಪ. ಚಿಕ್ಕಪ್ಪ ಚಿಕ್ಕಪ್ಪ, ಗೋಪಾಲ್ ಚಿಕ್ಕಪ್ಪ ನಿಂತ್ಕೊಳ್ಳಿ. ಗೋಪಾಲ್ ಚಿಕ್ಕಪ್ಪ ನಿಂತ್ಕೊಳ್ಳಿ. ಗೋಪಾಲ್ ಚಿಕ್ಕಪ್ಪ, ಗೋಪಾಲ್ ಚಿಕ್ಕಪ್ಪ, ನಾನ್ ಬರ್ತಾ ಇದ್ದೀನಿ, ಗಾಡಿ ನಿಲ್ಸಿ. ಚಿಕ್ಕಪ್ಪ ಬರ್ತಾ ಇದ್ದೀನಿ ನಾನು, ಗಾಡಿ ನಿಲ್ಸಿ. ಅಮ್ಮ ಗಾಡಿ ನಿಲ್ಸಿ ಕಾವೇರಿ, ಚಿಕ್ಕಪ್ಪ. ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸಪ್ಪ. ಚಿಕ್ಕಪ್ಪ ನಿಲ್ಸಪ್ಪ ಒಂದ್ ನಿಮಿಷ ಇರಪ್ಪ. ನಿಲ್ಸಿ. ಇದೇನಮ್ಮ ಕಾವೇರಿ ಹಿಂಗೋಡ್ ಬಂದೆ? ಯಾಕಮ್ಮ ಇಷ್ಟೊಂದು ಲೇಟ್ ಆಯ್ತು? ಅಲ್ಲ, ಇದನ್ನ ಯಾಕೆ ಕಿತ್ಕೊಂಡ್ರಿ? ಕಾಡಲ್ಲಿ ಸಿಕ್ಕಿರೋ ಹೂವಾಗ್ಲಿ ಹಣ್ಣಾಗ್ಲಿ ಜೇನಾಗ್ಲಿ ಅದನ್ನ ನಮ್ಮ ಆಫೀಸರ್ ಆರ್ಡರ್ ಇಲ್ದೆ ಆಚೆ ತಗೊಂಡೋಗಂಗಿಲ್ಲ. ರಾಜರ ಜಾಗದಿಂದ ತಂದಿದ್ದು, ನಿಮ್ಗೇನ್ ಸಂಬಂಧ? ಕೊಡಿ. ಓಹೋ, ನೀನೇನ್ ರಾಜು ವಂಶದವಳಾ? ಕಾವೇರಿ, ಇವ್ರಾಣಿ ಅನ್ಕೊಂಡಿರ್ಬೇಕೇನೋ. ಯುವರಾಣಿನೇ, ನಮ್ಮೂರಿಗೆ ಇವಳೇ ಯುವರಾಣಿ. ಹೌದಾ, ಸರಿ, ನಿಮ್ ಇವ್ರಾಣಿ ಕೇಳಿ ಏನ್ ಮಾಡಕ್ಕಾಗತ್ತೋ ಮಾಡ್ಕೊಳ್ಳಿ. ನಾವು ತಗೊಂಡೋಗ್ತೀವಿ ಕಾಡಲ್ಲಿ ಸಿಕ್ಕಿರೋ ಈ ಸಿಹಿ ಜೇನನ್ನ. ಕಾವೇರಿ, ಎಲ್ಲ ಚೆಲ್ಬಿಟ್ಟಿಯಲ್ಲಮ್ಮ. ನಾಯಿಗಳ್ ಜೇನ್ ತಿನ್ನೋದ್ನ ನಾನ್ ಯಾವತ್ತೂ ನೋಡಿಲ್ಲ ಅಮ್ಮ. ಕೆಳಗ್ ಬಿದ್ರೆ ಇರುವೆ ಆದ್ರೂ ತಿನ್ಕೊಂಡ್ ಹೋಗತ್ತಲ್ವಾ? ಎಷ್ಟೇ ಪೊಗರು, ನಿನ್ನ ಪೊಗರಿಳಿಸೋ ಸಮಯ ಬಂದೇ ಬರುತ್ತೆ. ಅವಾಗ ತೋರಿಸ್ತೀವಿ ನಾವ್ ಏನು ಅಂತ. ನಡಿಯೋ. ಕಾವೇರಿ, ನಮ್ಮೂರಿಂದ ರಾಜ್ರಿಗೆ ಪತ್ರ ಬರೆದ್ರೆ ಕೆಲಸ ಮಾಡ್ಕೊಡ್ತಾರಲ್ವಾ? ಈ ಸಾರಿ ಈ ದುರಹಂಕಾರಿಗಳ ಹೆಸರು ಬರಿ, ಸರಿಯಾಗಿ ಪಾಠ ಕಲಿಸ್ತಾರೆ. ಹೌದು. ಕಾವೇರಿ, ನೀನ್ ಅಂತ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ. ದೊಡ್ಡೋರ್ ಸಾವಾಸ ಒಳ್ಳೇದಲ್ಲ. ನಿನಗೇನಾದ್ರೂ ಆದ್ರೆ ನಾನ್ ತಡ್ಕೊಳಲ್ಲ. ಅಮ್ಮ, ಇನ್ನೊಂದ್ಸಲ ಹೀಗಾಗಲ್ಲ ಅಮ್ಮ. ನೀನ್ ಯಾಕೆ ಹೇಳಕ್ ಹೋದೆ? ಅಮ್ಮ ಎಷ್ಟ್ ಭಯ ಪಟ್ಟಿದಾರ್ ನೋಡು. ಅಮ್ಮ ಹೇಳ್ದೆ ತಾನೆ, ಇನ್ನೊಂದ್ಸಲ ಹೀಗಾಗಲ್ಲ, ಓಕೆನಾ? ಬಾ, ನಡಿ ನಡಿ ಹೋಗೋಣ, ಬಾ ಬಾ. ನಿಲ್ಸಿ ಮುಂದಕ್ಕೆ ಹೋಗೋ ಹಾಗಿಲ್ಲ. ಯಾರು ನೀವು? ಹೋಗಾಗಿಲ್ಲ. What the hell is this? ದಾರಿ ಬಿಡಿ. ನೀನ್ ಯಾವಾಗ ಸಿಗ್ತೀಯ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ವಿ. ಇವಳನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕು. ಹೌದು, ಇವಳನ್ನ ಸುಮ್ಮನೆ ಬಿಡಬಾರ್ದು. ನಿಮಗೆ ಎಷ್ಟು ಬೇಕೋ ಹೇಳಿ, ತೆಗೆದು ಬಿಸಾಕ್ತೀನಿ. ಯಾರು ಕೇಳಿದ್ರಮ್ಮ ನಿನ್ನ? ಕೈ ಪರಮಾತ್ಮ ದೇವರೇ ಅಮ್ಮ. ಕಣ್ ಎಲ್ಲಿಟ್ಕೊಂಡು ನಡೀತಿದ್ಯಾ ಇಡಿಯಟ್? ಅಮ್ಮ ಕೈ ಅಮ್ಮ ಪರಮಾತ್ಮ. ಪೊಲೀಸ್
ಏಯ್ ಯಾಕೆ ಹಾಗೆ ನಗ್ತಿದ್ಯಾ? ನಿನ್ ಹೆಸರನ್ನ ಉಲ್ಟಾ ಬರ್ಕೊಂಡಿದ್ಯಾ? ಪ್ರೀತಿಯಿಂದ ನಿನ್ ಪತ್ರ ಬರೆದಿದ್ರು ಆ ದೇವರು ನಮ್ಮ ಹಣೆ ಬರಹನ ಮತ್ತೆ ಬದಲಾಯಿಸ್ಬೇಕು. ನಾವು ಮತ್ತೆ ಭೇಟಿ ಆಗ್ಬೇಕು. ಹಲೋ, ಹೇಳಿ. ಏನಷ್ಟು ಕೂಲಾಗಿ ಮಾತಾಡ್ತಿದ್ಯಲ್ಲ? ಸಿಚುವೇಶನ್ ಹಾಗೇ ಇದೆ. ಇಲ್ಲಿ ಒಂದಷ್ಟು ಜನ ನನ್ನ ಸುತ್ತ ಹಾಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಶ್ರೀಮಂತರು ಅನ್ನೋ ಅಹಂಕಾರ ಬಡವರಿಗೆ ನೋವು ಕೊಡೋ ಥರ ಆಗ್ಬಾರ್ದು. ಬಂದು ಇವ್ರಿಗೆ ಬುದ್ಧಿ ಕಲಿಸ್ತೀಯಾ ಅನ್ಕೊಂಡ್ರೆ ನನಗ್ ನೀತಿ ಹೇಳ್ತಿದ್ಯಲ್ಲ. ಎಷ್ಟು ದಿನ ದೌರ್ಜನ್ಯ ಸಹಿಸ್ಕೋತಾರೆ ಹೇಳು? ನಿನಗ್ ಫೋನ್ ಮಾಡಿದ್ದೆ ವೇಸ್ಟ್. ಇಡು. ಯಾರು ಬಂದ್ರು ನಿಮ್ಮನ್ನ ಬಿಡ್ಸ್ಕೊಂಡು ಹೋಗಕ್ಕಾಗಲ್ಲ. ಲಕ್ಷನ 2 ಲಕ್ಷನ 5 10 ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ. ನಮಗೆ ನ್ಯಾಯ ಬೇಕು. ಹೌದು, ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ಯಾರು ನೀವು? ನೋಡಿ, ನಿಮ್ಗೆ ನ್ಯಾಯ ಸಿಗಲ್ಲ. ಯಾಕಂದ್ರೆ ಮಯೂರಿ ಬೇಕು ಅಂತ ಈ ಆಕ್ಸಿಡೆಂಟ್ ಮಾಡಿರೋದಲ್ಲ. ಯಾರನ್ನೋ ಉಳಿಸೋದಕ್ಕೆ ಹೋಗಿ ಇವ್ರಿಗೆ ಆಕ್ಸಿಡೆಂಟ್ ಆಯ್ತಷ್ಟೆ. ಅಂದ್ರೆ ಆಕಸ್ಮಿಕವಾಗಿ ಆಗಿರುವಂತಹ ಅಪಘಾತ ಇದು. ಕೋರ್ಟಲ್ಲಿ ಈ ಕೇಸು ನಿಲ್ಲೋದಿಲ್ಲ. ನಾನು ಹ್ಯೂಮನ್ ರೈಟ್ಸ್ ಲಾಯರು. ನನಗೆ ಹೇಳ್ತೀಯ ನೀನು? ಅಣ್ಣ, ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ. ನನ್ನ ಕ್ಲೈಂಟ್ ಮಯೂರಿ ಕಾರ್ ಓಡಿಸ್ಬೇಕಾದ್ರೆ ಸಡನ್ನಾಗಿ ನಾಯಿ ಅಡ್ಡ ಬಂದ್ಬಿಡ್ತು. ಆ ನಾಯಿಗೆ ಏನು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸಡನ್ನಾಗಿ ಬ್ರೇಕ್ ಹಾಕಿ ಸ್ಟೀರಿಂಗ್ ಪಕ್ಕಕ್ಕೆ ತಿರುಗಿಸಿದಾಗ ರೋಡ್ ಪಕ್ಕದಲ್ಲೇ ಕೂತಿದ್ದೀವನಿಗೆ ಕಾರ್ ಟಚ್ ಆಯ್ತಷ್ಟೆ. ಆದರೂ ಈ ರೋಡಲ್ಲಿ ಇತ್ತೀಚೆಗೆ 5-6 ನಾಯಿಗಳು ಆಕ್ಸಿಡೆಂಟಲ್ ತೀರೋಗಿವೆ ಅಂತ ಪೇಪರ್ಲಿ ಆರ್ಟಿಕಲ್ ಬಂದಿತ್ತು. ಬೇಕು ಅಂದರೆ ತೋರಿಸ್ತೀನಿ. ಸೊ ಅಕಾರ್ಡಿಂಗ್ ಟು ಆನಿಮಲ್ ಪ್ರೊಟೆಕ್ಷನ್ ಆಕ್ಟ್ 1960 ಪ್ರಕಾರ ಈ ಕೇಸ್ ವ್ಯಾಲ್ಯೂಯಬಲ್ ಅಲ್ಲದೆ ಇರಬೇಕಾದ್ರೆ ನಿಮ್ಗಿಷ್ಟ ಬಂದ ಹಾಗೆ ಮಾತಾಡಬಾರ್ದು ಲಾಯರ್ ಸಾಹೇಬ್ರೆ. ಯಾಕಂದ್ರೆ ನಾನು ಕೂಡ ಒಬ್ಬ ಲಾಯರ್. ವಾಟ್ ನೆಕ್ಸ್ಟ್ ಪೃಥ್ವಿ? ವೆರಿ ಸಿಂಪಲ್. ಆ ಕ್ಯಾಶ್ ಇಲ್ಲಿ ಕೊಡು. ಈ ದುಡ್ಡು ತಗೊಳ್ಳೋಣ. ಈ ದುಡ್ಡಿಂದ ನಿಮ್ಮ ವ್ಯಾಪಾರನ ಹೆಚ್ಚಿಸ್ಕೋತಿರೋ ಇಲ್ಲ ಇವ್ರೆಲ್ರ ಜೊತೆ ಹಂಚ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಇನ್ಯಾವತ್ತು ರೋಡ್ ಮೇಲೆ ಮಾತ್ರ ಕೂತ್ಕೋಬಾರ್ದು. ಸರಿನಾ? ಸರಿನಪ್ಪ. ಕಾನೂನ್ ಬಗ್ಗೆ ಹೇಳಿ ತಪ್ಪಿಸ್ಕೋತೀರಾ ಅನ್ಕೊಂಡಿದ್ದೆ. ನೀವು ಕೊನೆಗೂ ಅವ್ರ ಪರವಾಗಿ ನಿಂತ್ಕೊಂಡಿದ್ದೀರಾ. ಉಪಕಾರ ಆಯ್ತು ಬುದ್ಧಿ. ಆಗ್ಲೇ ಅಣ್ಣ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ಸರಿನಾ? ನಿಮ್ಮನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಅದೇ ಹಣ ನಾನು ಕೊಡ್ತೀನಿ ಅಂದ್ರೆ ತಗೊಳ್ಳಿಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸ್ಕೋಬಾರ್ದು, ಅವ್ರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೋಬೇಕು. ಏನಾದ್ರೂ ಸರಿ, ಟೈಮಿಗೆ ಬಂದು ಸೇವ್ ಮಾಡಿದೆ ಪೃಥ್ವಿ. ನಿಮ್ಮ ಅಮ್ಮಮ್ಮಗೆ ಗೊತ್ತಾದ್ರೆ ನಿನ್ನ ಸೇವ್ ಮಾಡಕ್ಕೆ ಯಾರು ಬರಲ್ಲ ಅಂತ ಬಂದೆ. ದಟ್ಸ್ ಆಲ್. ಬೇಬಿ ಕೂಲ್ ಡೌನ್. ನಿನಗೆ BP ರೈಸ್ ಮಾಡಿದ್ದು ಯಾರು ಅಂತ ಹೇಳು. ಆಗ
ನನ್ ಮಗಳು ಯಾರು ಅಂತ ಗೊತ್ತಿಲ್ಲದೆ ಇರೋರು ಇಲ್ಲಿ ಯಾರೇ ಇದ್ರೂ ಕೂಡ ಅವರು 100ರಿಂದ ಆಚೆ ಹಾಕಿ. ಎಕ್ಸ್ಕ್ಯೂಸ್ ಮಿ ಆಂಟಿ,